ಕನ್ನಡ ಪುಸ್ತಕ ಪರಿಚಯ ವಾಚನ ಮಾಲಿಕೆ 2. ಮೊದಲಿಗೆ ರಸಪ್ರಶ್ನೆ. ರಸಪ್ರಶ್ನೆ 1. ಮೊದಲ ಪ್ರಶ್ನೆ ಕನ್ನಡ ಪುಸ್ತಕ ಪರಿಚಯ 1ರಿಂದ. ಬರ್ಮಾ ದೇಶದ ಯಾವ ರಾಜನಿಗೆ ಈ ಕತೆ ಸಂಬಂಧಪಟ್ಟಿದೆ? ಎರಡನೇ ಪ್ರಶ್ನೆ ಕನ್ನಡ ಪುಸ್ತಕ ಪರಿಚಯ 8ರಿಂದ. ಈ ಪುಸ್ತಕದಲ್ಲಿ ಬರುವ ಒಂದು ಮುಖ್ಯ ಪಾತ್ರ ಯಾವ ರೋಗದಿಂದ ಬಳಲುತ್ತಿರುತ್ತಾನೆ? ಮೂರನೇ ಪ್ರಶ್ನೆ ಕನ್ನಡ ಪುಸ್ತಕ ಪರಿಚಯ 3ರಿಂದ. ವಾಸ್ತವತೆಯ ದರ್ಶನ ಮಾಡಿಸುವಂತಹ ಈ ಕಥಾ ಸಂಕಲನವನ್ನು ಬರೆದವರು ಯಾರು? ವಿಜೇತರನ್ನು ಈ ತಿಂಗಳ ಕೊನೆಯ ಕಂತಿನಲ್ಲಿ ಘೋಷಿಸಲಾಗುತ್ತದೆ. ನಿಮ್ಮ ಉತ್ತರಗಳನ್ನು ಪರಿಚಯಲೋಕ@gmail.comಗೆ ಕಳುಹಿಸಿ. ಈ ರಸಪ್ರಶ್ನೆಯ ಪ್ರಾಯೋಜಕರು ಮೈಲಾನ್ ಬುಕ್ಸ್ ಆ್ಯಪ್. ಮಾಲಿಕೆ 2 ಪುಸ್ತಕ ಪರಿಚಯ 4. ಪುಸ್ತಕದ ಹೆಸರು ವೀರಬಂಕೆಯ. ಲೇಖಕರು ಮುಳಿಯ ತಿಮ್ಮಪ್ಪಯ್ಯ. ಅಭಿಪ್ರಾಯ ವೀಣಾ ನಾಯಕ್. ಓದುತ್ತಿರುವವರು ಪ್ರಾಧ್ಯಾಪಕಿ ವಾಸ್ತುಶಿಲ್ಪ ವಿಭಾಗ ಸಿಂಧು ಜಗನ್ನಾಥ್. ಕಳೆದ ಸಂಚಿಕೆಯಲ್ಲಿ ನಾವು ರಾಜ ನೃಪತುಂಗನ ಕುರಿತ ಕಾದಂಬರಿಯ ಬಗ್ಗೆ ತಿಳಿದುಕೊಂಡೆವು. ಈ ಸಂಚಿಕೆಯಲ್ಲಿ ರಾಜನ ಬಲಗೈಯಂತಿದ್ದು ಅವನ ಏಳಿಗೆಗಾಗಿ ಜೀವನ ಮುಡಿಪಾಗಿಟ್ಟಿದ್ದ ಒಬ್ಬ ಅಪರೂಪದ ವೀರನ ಬಗ್ಗೆ ತಿಳಿದುಕೊಳ್ಳೋಣ. ಲೇಖಕರಾದ ಮುಳಿಯ ತಿಮ್ಮಪ್ಪಯ್ಯನವರು ತಮ್ಮ ಸಂಶೋಧನೆಗಳ ಮೂಲಕ ಮನೆಮಾತಾದವರು. ಶಾಸನಗಳನ್ನು ಸಂಗ್ರಹಿಸಿ ಸಂಶೋಧಿಸಿ ಅವುಗಳಲ್ಲಿ ಕಂಡ ವಿಷಯಗಳನ್ನು ದಾಖಲಿಸಿದ್ದರು. ವೀರಬಂಕೆಯ ಸುಮಾರು 1100 ವರ್ಷಗಳಿಗೆ ಹಿಂದೆ ಬಂದು ಹೋದ ಕನ್ನಡದ ತಿರುಳಾದ ಅಪ್ರತಿಮ ವೀರನ ಹೆಸರು. ಇವನ ವೀರಗಾಥೆಗಳು ಕೊಣ್ಣೂರು ಶಾಸನದಲ್ಲಿ ದಾಖಲಾಗಿವೆ. ಈ ಕಥೆಯಲ್ಲಿ ಅವನ ಜೀವನ, ಸ್ವಾಮಿ ಭಕ್ತಿ, ರಾಜನೀತಿ ಮತ್ತು ವೀರಾವೇಶವನ್ನು ಬಣ್ಣಿಸಲಾಗಿದೆ. ವೀರಬಂಕೆಯನು ಕನ್ನಡ ನಾಡಿನ ಪ್ರಸಿದ್ಧ ರಾಜಮನೆತನವಾಗಿದ್ದ ರಾಷ್ಟ್ರಕೂಟರ ಚಕ್ರಾಧಿಪತ್ಯದಲ್ಲಿ ರಾಜ ನೃಪತುಂಗನ ಸೇನಾಧಿಪತಿಯಾಗಿದ್ದ. ಮುಂದೆ ರಾಜನ ಮೆಚ್ಚುಗೆ ಪಡೆದು ಬನವಾಸಿಯ ಸಾಮಂತ ರಾಜನಾಗುತ್ತಾನೆ. ಜೈನ ಧರ್ಮದ ಅನುಯಾಯಿ ಬಂಕೆಯ ಮತ್ತು ವೈಷ್ಣವನಾದ ಅಮೋಘ ವರ್ಷ ನೃಪತುಂಗನ ಸ್ನೇಹಕ್ಕೆ ಧರ್ಮ ಅಡ್ಡ ಬರಲಿಲ್ಲ. ರಾಜನಿಗೆ ಬಂಕೆಯನ ಮೇಲೆ ಅಪಾರ ವಿಶ್ವಾಸ ಮತ್ತು ಪ್ರೀತಿ ಇತ್ತು. ರಾಜನ ರಕ್ಷಣೆಗಾಗಿ ಬಂಕೆಯ ಹೆಚ್ಚು ಕಾಲ ರಾಜಧಾನಿಯಾದ ಮಾನ್ಯಕೇಟದಲ್ಲೇ ಇರುತ್ತಿದ್ದ. ಬನವಾಸಿಯನ್ನು ತನ್ನ ಮಹಾಪ್ರಧಾನರಾದ ಗಣಪತಿ ಭಟ್ಟರರ ರಕ್ಷಣೆಯಲ್ಲಿ ಬಿಡುತ್ತಿದ್ದ. ಜಳಜಳಿಸುವ ನನ್ನ ಬೇರೊಂದು ಖಡ್ಗವೋ ಎಂಬಂತಿರುವವನು ಎಂದು ಶಾಸನವೊಂದರಲ್ಲಿ ನೃಪತುಂಗ ಬಂಕೆಯನನ್ನು ಬಣ್ಣಿಸಿದ್ದಾನೆ. ಗಂಗಾ ವಂಶದ ರಾಜಮಲ್ಲನಿಗೆ ಚಕ್ರವರ್ತಿಯ ಮೇಲೆ ದ್ವೇಷ ಹಾಗೂ ಅವನ ನೆರಳಿನಂತಿರುವ ಬಂಕೆಯನ ಬಗ್ಗೆ ಅಸಹನೆ ಇರುತ್ತದೆ. ಅವನು ಗಂಗೆವಾಡಿಯ ಸರಹದ್ದನ್ನು ದಾಟಿ ರಾಷ್ಟ್ರಕೂಟರ ಗಡಿಯೊಳಗೆ ತನ್ನ ಜನರನ್ನು ಮಾರುವೇಷದಲ್ಲಿ ಕಳುಹಿಸಿ ಅವರ ಮೂಲಕ ಸ್ಥಳೀಯರಿಗೆ ಕಿರುಕುಳ ಕೊಡುತ್ತಿರುತ್ತಾನೆ. ಗುಪ್ತಚರರ ಮೂಲಕ ಇದನ್ನು ತಿಳಿದ ರಾಜ ನೃಪತುಂಗನು ದುರಾಚಾರಿಗಳ ದಮನಕ್ಕೆ ಬಂಕೆಯನನ್ನು ಗಂಗೆವಾಡಿಗೆ ಕಳುಹಿಸುತ್ತಾನೆ. ದಾರಿಯಲ್ಲಿ ಬಂಕೆಯ ಮತ್ತು ಅವನ ಸಹಚರರ ಮೇಲೆ ಅಪರಿಚಿತ ವ್ಯಕ್ತಿಗಳಿಂದ ಆಕ್ರಮಣವಾದರೂ ಅವನ ಸಮಯ ಪ್ರಜ್ಞೆ ಮತ್ತು ರಣಕೌಶಲ್ಯದಿಂದ ಪಾರಾಗುತ್ತಾನೆ. ಗಂಗಾರಾಜ ರಾಜಮಲ್ಲನ ಮಗ ಭೂತುಗ ಮತ್ತು ನೃಪತುಂಗ ದೊರೆಯ ಮಗ ಯುವರಾಜ ಕೃಷ್ಣನ ನಡುವೆ ಆಪ್ತ ಗೆಳೆತನವಿತ್ತು. ಇದರ ಫಲವಾಗಿ ಕೃಷ್ಣನ ತಂಗಿ ಚಂದ್ರಬಲ್ಲಬ್ಬೆ ಮತ್ತು ಭೂತುಗನ ಮಧ್ಯೆ ಪ್ರೇಮ ಸಂಬಂಧವೂ ಚಿಗುರಿತು. ರಾಜಮಲ್ಲ ಮಗನ ಗೆಳೆತನ ಮತ್ತು ಪ್ರೇಮದ ಮೂಲಕ ರಾಷ್ಟ್ರಕೂಟರನ್ನು ಮಣಿಸುವ ಹೊಂಚು ಹಾಕಿ ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಿರುತ್ತಾನೆ. ಆದರೆ ಬಂಕೆಯ ಸೂಕ್ಷ್ಮವಾಗಿ ವಸ್ತುಸ್ಥಿತಿಯನ್ನು ಅರಿತು ಆ ಸಮಸ್ಯೆಯನ್ನು ಪರಿಹರಿಸಲು ನೃಪತುಂಗನಿಗೆ ಸಹಾಯ ಮಾಡುತ್ತಾನೆ. ಮುಗ್ಧನಾಗಿದ್ದ ಕುಮಾರ ಕೃಷ್ಣನಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಗಂಗಾರಾಜನ ಮೋಸದ ಬಲೆಯಿಂದ ಕಾಪಾಡುತ್ತಾನೆ. ಭೂತುಗನ ಸಹಕಾರದಿಂದ ತಂದೆ ರಾಜವಲ್ಲಭನನ್ನು ಸೋಲಿಸಿ ಯುವರಾಜ ಭೂತುಗನನ್ನು ಸಿಂಹಾಸನಕ್ಕೇರಿಸುತ್ತಾನೆ. ಚಂದ್ರಬಲ್ಲಬ್ಬೆ ಮತ್ತು ಭೂತುಗನ ವಿವಾಹ ಮಾಡಿಸಿ ಎರಡೂ ವಂಶಗಳ ನಡುವಿನ ವೈಷಮ್ಯಕ್ಕೆ ಮಂಗಳ ಹಾಡುತ್ತಾನೆ. ಪಲ್ಲವ ರಾಜಕುಮಾರ ನಂದಿವರ್ಮನಿಗೆ ನೃಪತುಂಗನ ಕಿರಿಯ ಮಗಳನ್ನು ಕೊಟ್ಟು ಮದುವೆ ಮಾಡಿಸುವ ಮೂಲಕ ಪಲ್ಲವರಿಂದ ಮುಂದೆ ರಾಷ್ಟ್ರಕೂಟರಿಗೆ ಒದಗಬಹುದಾದ ಆಪತ್ತನ್ನು ತಡೆದು ನೃಪತುಂಗನ ಚಕ್ರಾಧಿಪತ್ಯವನ್ನು ಮತ್ತಷ್ಟು ಬಲಪಡಿಸುತ್ತಾನೆ. ಚರಿತ್ರೆಯಲ್ಲಿ ರಾಜ ಮಹಾರಾಜರ ಉಲ್ಲೇಖನಗಳನ್ನು ಬಹಳಷ್ಟು ಕೇಳಿರುವೆವು. ಆದರೆ ರಾಜನ ಉನ್ನತಿಗೆ ಕಾರಣರಾದ ಬಂಕೆಯನಂತಹ ನಿಸ್ವಾರ್ಥಿ ಸೇವಾಭಾವದ ವೀರರ ಹೆಸರು ಕಾಣುವುದು ಅಪರೂಪ.
ಇಂತಹ ಓರ್ವ ಅಪರೂಪದ ವೀರನನ್ನು ಕುರಿತ ಈ ಕಾದಂಬರಿಯ ಮೂಲಕ ಇತಿಹಾಸದ ಪುಟಗಳನ್ನು ಮತ್ತೊಮ್ಮೆ ತಿರುಗಿಸಿ ನೋಡಿ. ಧನ್ಯವಾದಗಳು.